ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಆಡಳಿತ ನಡೆಸುವಂತಹ ಸರ್ಕಾರದಲ್ಲಿ ಗೊಂದಲಗಳು ಇರಬಾರ್ದು ಅಂತ ರಾಜ್ಯದ ಜನ 140 ಶಾಸಕರನ್ನ ಗೆಲ್ಲಿಸಿಕೊಟ್ರು. ಆದರೆ 140 ಶಾಸಕರಿರುವ ಬಹುಮತದ ಸರ್ಕಾರದಲ್ಲಿ ಕುರ್ಚಿ ಕದನ ಜೋರಾಗಿಯೇ ನಡೀತಾ ಇದೆ. ಕಳೆದ 5 ದಿವಸಗಳಿಂದ ಸರ್ಕಾರ ಕಂಪ್ಲೀಟ್ ಆಗಿ ಗೊಂದಲದ ಗೂಡಾಗಿ ಮಾರ್ಪಟ್ಟಿರುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ನನ್ನನ್ನು ಮುಂದುವರಿಸಿದರೆ ನಾನು ಮುಂದುವರಿತೀನಿ ಅಂತೇಳಿ. ಅಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮುಂದುವರಿಬಾರ್ದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇನ್ನೂ ಅನುಮಾನಗಳಿದ್ದಂತೆ ಗೋಚರಿಸ್ತಾ ಇದೆ. ಹೀಗೆ ಮುಖ್ಯಮಂತ್ರಿಯವರು ಹೇಳಿದ ಮೇಲೆ ಮುಗಿಯಿತು ಅಂತ DCM ಕೂಡ ಜಾಣ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲದಕ್ಕೂ ಸ್ಪಷ್ಟನೆಯನ್ನು ಕೊಡಬೇಕಾಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸಭೆ ಮೇಲೆ ಸಭೆ ಮಾಡ್ತಾ ಇದೆಯೇ ಹೊರತು ಉತ್ತರ ಮಾತ್ರ ಇನ್ನೂ ಯಾವುದನ್ನು ಕೂಡ ಕೊಟ್ಟೇ ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ, ತಲೆಸ್ ಕೇಳಿಸ್ಕೊಳ್ತಕ್ಕಂಥದ್ದು ಸರಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಗುದ್ದಾಟಕ್ಕೆ ಬ್ರೇಕ್ ಬೀಳುತ್ತಲೇ ಇಲ್ಲ. 2.5 ವರ್ಷ ಪೂರ್ಣ ಆದಾಗಿನಿಂದಲೂ ಶುರುವಾದ ಈ ಜಟಾಪಟಿ ಇನ್ನೂ ಮುಂದುವರಿಯುತ್ತಲೇ ಇದೆ. ದಿಲ್ಲಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ದಿಲ್ಲಿಗೆ, ಹಾಗೆ ರಾಹುಲ್ ಅಂಗಳದಿಂದ ಖರ್ಗೆ, ಮತ್ತೆ ಖರ್ಗೆ ಅಂಗಳದಿಂದ ರಾಹುಲ್, ಹೀಗೆ ಚೆಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಲೇ ಇದೆ. ಪರಿಸ್ಥಿತಿ ಹೀಗಿರುವಾಗಲೇ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಿ ರಾಹುಲ್ ಭೇಟಿಯಾಗುವ ಮುನ್ನವೇ MLC BK ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ BK ಹರಿಪ್ರಸಾದ್ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚಿಸಿದ್ದಾರೆ. CM DCM ಬಣ ರಾಜಕೀಯ, ಸಚಿವ ಸಂಪುಟ ಪುನರಚನೆ ಕುರಿತಂತೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಒಂದು ವೇಳೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದರಿಂದ ಎದುರಾಗಬಹುದಾದ ಪರಿಣಾಮಗಳ ಬಗ್ಗೆಯೂ ವಿವರಣೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಮೀಟಿಂಗ್ ಮುಗಿಸಿಕೊಂಡು ಹೊರಬಂದ ಹರಿಪ್ರಸಾದ್ ಎಲ್ಲವನ್ನೂ ರಹಸ್ಯವಾಗೇ ಉಳಿಸಿದ್ದಾರೆ. ಎಲ್ಲಾ ಚೆನ್ನಾಗಿದೆ, ಎಲ್ಲಾ ಸುಭಿಕ್ಷವಾಗಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂದಷ್ಟೇ ಹೇಳಿ ಹೋದ್ರು ಹರಿಪ್ರಸಾದ್. ಇದರ ನಡುವೆ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ನಾಳೆಯೇ ಬ್ರೇಕ್ ಬೀಳುತ್ತಾ ಎಂಬ ಕುತೂಹಲ ಮೂಡಿದೆ. ಪವರ್ ಪಾಲಿಟಿಕ್ಸ್ಗೆ ಶೀಘ್ರವೇ ತೆರೆ ಎಳೆಯಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. 2 ದಿನಗಳ ಕಾಲ ರಾಜ್ಯ ರಾಜಕಾರಣದ ಬಗ್ಗೆಯೇ ಸಭೆ ಸಮಾಲೋಚನೆ ಮಾಡಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ. ಮೊನ್ನೆ CM ಜೊತೆಗೂ ಚರ್ಚಿಸಿರುವ ಖರ್ಗೆ CM ಬಣದ ಶಾಸಕ ಸಚಿವರುಗಳ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. DK ಶಿವಕುಮಾರ್ ಬಣದ ಬೇಡಿಕೆ ಹಾಗೂ ಪಟ್ಟುಗಳ ಬಗ್ಗೆಯೂ ಮಾಹಿತಿ ಪಡೆದಿದ್ದಾರೆ. ಹಾಗೆ ತಟಸ್ಥ ಬಣದ ಶಾಸಕರುಗಳ ಅಭಿಪ್ರಾಯ ಸಲಹೆಗಳನ್ನು ಪರಿಗಣಿಸಿದ್ದಾರೆ. ನಾಯಕತ್ವ ಬದಲಾವಣೆ ಹಾಗೂ ಸಂಪುಟ ಪುನರಚನೆ ವಿಚಾರದಲ್ಲಿ ತೀರ್ಮಾನ ಮಾಡುವ ಚರ್ಚೆ ಆಗಿದೆ. ಹೀಗೆ ಸಂಗ್ರಹಿಸಿರುವ ಸೂಕ್ಷ್ಮ ಮಾಹಿತಿಯೊಂದಿಗೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಲಿದ್ದಾರೆ ಖರ್ಗೆ. ಏನೇ ಆದರೂ ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ ಎನ್ನುವುದು ಮಲ್ಲಿಕಾರ್ಜುನ್ ಖರ್ಗೆಯವರ ಮಾತಿನಲ್ಲೂ ವ್ಯಕ್ತವಾಗಿದೆ. ಏನಿರೋದು ಹೈಕಮಾಂಡ್ ಮಾಡ್ತದೆ, ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೇಳಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. CM ಬದಲಾವಣೆ ಕೂಗಿನ ಹೊತ್ತಲ್ಲೇ ದಲಿತ CM ದಾಳ ಉರುಳಿಸಿದ್ದಾರೆ ಹಿರಿಯರು. ಬದಲಾವಣೆ ಮಾಡೋದೇ ಆದ್ರೆ ದಲಿತರಿಗೆ CM ಪಟ್ಟ ಕಟ್ಟಬೇಕು ಎಂಬ ಬೇಡಿಕೆ ಬಲವಾಗ್ತಿದೆ. ಡಾಕ್ಟರ್ G ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದ್ದು ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದಾರೆ. ಇದೇ ಕಾರಣಕ್ಕೆ ಮೌಂಟ್ ಎವರೆಸ್ಟ್ ಏರಿದ ತೇನ್ ಸಿಂಗ್ ಕಥೆ ಹೇಳಿ ಕೇವಲ ಒಬ್ಬರಿಂದ ಮಾತ್ರ ಈ ಸರ್ಕಾರ ಬಂದಿರೋದಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ DKC ಕ್ಯಾಂಪ್ಗೆ ರವಾನಿಸಿದ್ದಾರೆ. 1960 ಒಳಗೆ ತೇನ್ ಸಿಂಗ್ ಹಿಮಾಲಯ ಪರ್ವತ ಏರಿದಾಗ ಅವನ ಜೊತೆ ಇನ್ನೂ 14 ಜನ ಇದ್ರು. ಅವ್ರ ಹೆಸರು ಬರ್ತಿಲ್ಲ. ಇದು ಹಂಗೆ, ಇದು ಕೆಲವೇ ಜನದಿಂದ ಅಧಿಕಾರ ಬಂದ ನಾನು ಕೂಡ ಒಪ್ಕೋದಿಲ್ಲ. ಒಂದೇ ವೇದಿಕೆಯಲ್ಲಿ CM DCM ಕುರ್ಚಿ ಕಚ್ಚಾಟದ ಮಧ್ಯೆಯೇ ಶಿಡ್ಲಘಟ್ಟ ಸಸ್ಪೆನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಇತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕೂ ಮುಂಚಿತವಾಗಿ ಮಾತಾಡಿದ CM ಸಿದ್ದರಾಮಯ್ಯ ಹೈಕಮಾಂಡ್ ಮುಂದುವರಿಸಿದ್ರೆ ನಾನೇ ಮುಂದುವರಿತೀನಿ ಎನ್ನುವ ಮೂಲಕ ಹೊಸ ದಾಳ ಉರುಳಿಸಿದ್ದಾರೆ. ಇಷ್ಟು ದಿನ ನಾನೇ CM ಆಗಿರುತ್ತೇನೆ, ಮುಂದಿನ ಬಜೆಟ್ ಮಂಡಿಸುತ್ತೇನೆ ಎನ್ನುತ್ತಿದ್ದವರು ಹೈಕಮಾಂಡ್ ಮುಂದುವರಿಸಿದ್ರೆ ಮುಂದುವರಿತೀನಿ ಎನ್ನುವ ಮೂಲಕ ಎಲ್ಲ ಜವಾಬ್ದಾರಿಯನ್ನ ಹೈಕಮಾಂಡ್ ಮೇಲೆ ಹಾಕಿಬಿಟ್ಟಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ.
ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಒಪ್ಪಿಸಬೇಕು. ಸಿಎಂ ಸಿದ್ದರಾಮಯ್ಯ ಪ್ರಯೋಗಿಸಿರುವ ಈ ಮಾತಿನ ವ್ಯೂಹವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಂದಾಜಿಸಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಆಸ್ತಿ, ಅವರ ಮಾರ್ಗದರ್ಶನದಲ್ಲೇ ಹೋಗ್ತೇವೆ ಎಂದಿದ್ದಾರೆ. ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಡಿಕೆ ಶಿವಕುಮಾರ್ ಸಿಎಂ ಮಾಡುವಂತೆ ಆಪ್ತರ ಹಠ. ದೆಹಲಿಯಲ್ಲಿ ಬೀಡು ಬಿಟ್ಟ ಆಪ್ತ ಶಾಸಕರು. ಡಿಕೆಶಿ ಬೆನ್ನಿಗೆ ನಿಂತಿರುವ ಕಾಂಗ್ರೆಸ್ನ ಮೊದಲ ಬಾರಿಯ ಶಾಸಕರ ಪಡೆ ಶತಾಯಗತಾಯ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಮಯಾವಕಾಶ ಕೇಳಿರುವ ಶಾಸಕರು 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ದಲಿತ, ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಸಮುದಾಯದ ಶಾಸಕರಿಂದಲೂ ಒತ್ತಡ ಹೇರಲಾಗ್ತಿದೆ. ಶಾಸಕರುಗಳಾದ ಎಚ್.ಸಿ. ಬಾಲಕೃಷ್ಣ, ಕದಲೂರು ಉದಯಗೌಡ, ಶರತ್ ಬಚ್ಚೇಗೌಡ, ಬಸವರಾಜ ಶಿವಗಂಗಾ, ನಯನ ಮೋಟಮ್ಮ, ಇಕ್ಬಾಲ್ ಹುಸೇನ್, ಬಾಬಾ ಸಾಹೇಬ್ ಪಾಟೀಲ್, ಮಹೇಂದ್ರ ತಮ್ಮಣ್ಣನವರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಆದರೆ ಅವರೆಲ್ಲ ಹೋಗಿರೋದು ಮಂತ್ರಿಗಳಾಗಬೇಕು ಅಂತ. ಅದರಲ್ಲಿ ತಪ್ಪೇನು ಅಂದಿದ್ದಾರೆ ಡಿಕೆ ಶಿವಕುಮಾರ್. ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ. ತಪ್ಪೇನಿದೆ, ಹೋಗ್ತಾರೆ. ನಾವ್ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನ ಹೇಳಿಲ್ವೇ, ನಾವ್ಯಾರಿಗೆ ನಾವು. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳು ಸಹಜವಾಗೇ ಬಿಜೆಪಿಗೆ ಆಹಾರವಾಗಿವೆ. ಕಾಂಗ್ರೆಸ್ ರೆಬೆಲ್ಸ್ ಜೊತೆ ಸೇರಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ ಅಂತೆಲ್ಲ ಗುಸುಗುಸು ಎದ್ದಿದೆ. ಬದಲಾವಣೆ ಅಂತೂ ಗ್ಯಾರಂಟಿ. ನಾನು ಜ್ಯೋತಿಷ್ಯ ಹೇಳ್ತೀನಿ ಹಂಗೆಲ್ಲ ಹೇಳಿದರು. ಈಗ ಎಲ್ಲ ಕಳೆದ 15 ದಿನದಿಂದ ನಡೀತಾ ಇರೋ ಬೆಳವಣಿಗೆಯನ್ನು ನೋಡಿದ್ರೆ ಏನು ಜ್ಯೋತಿಷ್ಯನ ಅದು? ಪ್ರಾಕ್ಟಿಕಲಾಗಿ ನಡೀತಾ ಇದೆ. ಮನೆ ಮನೆಗೆ ದುಡ್ಡು ಹಂಚೋದು ನಡೀತಾ ಇದೆ. MLAಗಳ ಮನೆಗೆಲ್ಲ ದುಡ್ಡುಗಳು ಟ್ರಾನ್ಸ್ಫರ್ ಆಗ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ ಆಗೋದು ಗ್ಯಾರಂಟಿ. ಕತ್ತಲ ಮನೆ ವ್ಯವಹಾರಕ್ಕೆ ದಾಖಲೆ ಇರ್ತದೇನ? ಕತ್ತಲ ಮನೆಯಲ್ಲಿ ಯಾರು ವ್ಯವಹಾರ ಮಾಡಿರ್ತಾರೋ ಅವರು ಹೊರಗಡೆ ಹೇಳಿದಾಗ ಅದು ಬಟ್ಟ ಬಯಲಾಗ್ತದೆ. ಅದನ್ನ ಯಾರು ಒಳಗಡೆ ನಡೆಸ್ತಿದ್ರು ಅದರಲ್ಲಿ ಪಾತ್ರಧಾರಿಗಳಿದ್ರು ಅವರು ಹೊರಗಡೆ ಹೇಳ್ಕೊಂಡಾಗ ಅದು ಬಂದೇ ಬರ್ತದೆ. ಇಷ್ಟು ಮಾತ್ರ ನಿಜ, ಕಾಂಗ್ರೆಸ್ಸಿನ ಅತಿ ದೊಡ್ಡ ನಾಯಕರು ಶಾಸಕರನ್ನ ಒಲಿಸುವಂತ ಪರಿಸ್ಥಿತಿ ಬಂದಿದೆ. ಸೊ ಒಲಿಸುವಂತದ್ದೇನು ಎಲ್ಲ ಪ್ರಕ್ರಿಯೆ ಇದೆ ಅದರಲ್ಲಿ. ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನನಗೆ ಗೊತ್ತು. ನನಗೂ ಹೈಕಮಾಂಡ್ ಭಾಳಷ್ಟು ಹತ್ತಿರದ ನೋಡಿಲ್ಲ, ಇನ್ನೂ ಅಂಥ ಶಿಷ್ಟ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಕೂಡ ನಾವು ನೋಡ್ತಾನೆ. ಈ ಸಂದರ್ಭ ಹೇಳಕ್ಕಿಲ್ಲ, ಆ ಟೈಮ್ದಾಗ ದೇವರ ಬುದ್ಧಿ ಕೂಡ ಆ ನಿರ್ಣಯ ತಗೋತಾನೆ. ಅವನು ಒಪ್ಪೋ ಪ್ರಶ್ನೆ ಬರೋದಿಲ್ಲ ಜೀವನದಾಗ. ಡಿಕೆಶಿ ಒಪ್ಪೋ ಪ್ರಶ್ನೆ ಬರೋದಿಲ್ಲ. ಡಿಕೆಶಿ ಬಿಜೆಪಿಗೆ ಹೋಗ್ತಾರೆ, ಸಿಎಂ ಆಗ್ತಾರೆ ಎಂಬೆಲ್ಲದಕ್ಕೂ ತೆರೆ ಎಳೆದಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರ ರಚನೆ ಮಾಡುವ ಹಗಲು ಕನಸು ಕಾಣಬೇಡಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕುದುರೆ ವ್ಯಾಪಾರ ಮಾಡುವುದು ಬಿಜೆಪಿ ಕಲೆ, ಅದಕ್ಕೆ ಕುದುರೆ ವ್ಯಾಪಾರ ಅಂತಿದ್ದಾರೆ ಎಂದು ತಿರುಗೇಟು ಕೊಟ್ಟರು. ತಮ್ಮ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಮತ್ತೆ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ಕೆ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ. ಈ ಸೇವೆಯನ್ನು ಮುಂದುವರಿಸ್ತೇವೆ. ಹೀಗೆ ಎಲ್ಲ ಚರ್ಚೆ ಬೆಳವಣಿಗೆಗಳ ನಡುವೆಯೇ ಸಚಿವ ಸ್ಥಾನಕ್ಕೆ ಒತ್ತಡ ಹೇರುತ್ತಿದ್ದಾರೆ ಹಿರಿಯ ಶಾಸಕರು. ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರನ್ನು ಹಲವು ನಾಯಕರು ಭೇಟಿ ಮಾಡುತ್ತಿದ್ದಾರೆ. ಕೆಲವರಂತೂ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಭೇಟಿ ಮಾಡಿ ಮಂತ್ರಿ ಮಾಡುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಹಿರಿತನ, ಅನುಭವ, ಪ್ರಾಂತ್ಯ, ಜಾತಿ ಮಾನದಂಡಗಳ ಮೇಲೆ ಮಂತ್ರಿ ಪಟ್ಟ ಕೇಳುತ್ತಿದ್ದಾರೆ. ನಾಳೆ ಬೆಳಿಗ್ಗೆ ದೆಹಲಿಗೆ ಹೋಗಲಿರುವ ಖರ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ ಬಳಿಕವಷ್ಟೇ ಎಲ್ಲದಕ್ಕೂ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.